ನಮಸ್ಕಾರ ಮಗ. ಓದ್ಬಿಡಲ್ಲಿ ನಾವು ಮಾಡಿದ್ದು ಯಾರ್ಯಾರು ಬೈ ಮಾಡ್ಕೊಂಡಿದ್ದಾರೆ RCB ಅನ್ನೋದು ನಾವು ಮಾಡಿದ್ವಿ. ಈಗಿನ ವಿಡಿಯೋದಲ್ಲಿ ನಾವು ಯಾರ್ಯಾರು 2026 IPL ಅಲ್ಲಿ ಆಡ್ತಾರೆ ನಮ್ಮ ಟೀಮ್ಗೆ ನಾವು ಪ್ರೆಡಿಕ್ಟ್ ಮಾಡೋಣ. ಆ ಪ್ರೆಡಿಕ್ಟ್ ಮಾಡೋಕ್ಕೆ ಎಲ್ಲ ಸೇರಿಸಿ 25 ಜನ ಇದ್ದಾರೆ ನಮ್ಮ ಟೀಮಲ್ಲಿ. ಆ 25 ಜನದಲ್ಲಿ 11 ಜನ ಯಾರ್ಯಾರು ಆಡ್ತಾರೆ ಅಂತ ನೋಡೋಣ. ಆಮೇಲೆ ಒಂದು ಇಂಪ್ಯಾಕ್ಟ್ ಯಾರು ಬರ್ತಾರೆ ಅಂತ ನೋಡೋಣ, ಪ್ರೆಡಿಕ್ಟ್ ಮಾಡೋಣ ಬರ್ರಿ. ಓಪನಿಂಗ್ ಅಲ್ಲಿ ಈಸ್ಟ್ ಕಾರ್ಡ್ ಅಲ್ಲಿ ವಿರಾಟ್ ಕೊಹ್ಲಿ ಬರ್ತಾರೆ, ಪಿಲ್ಸಲ್ಟ್, ರಜತ್ ಪಡಿತರ್, ಆಮೇಲೆ ವೆಂಕಟೇಶ್ ಅಯ್ಯರ್ ಇಲ್ಲಾಂದ್ರೆ ದೇವದತ್ ಪಡಿಕಲ್, ಜಿತೇಶ್ ಶರ್ಮಾ, ಆಮೇಲೆ ಟಿಮ್ ಡೇವಿಡ್, ಅಮರೇಶ್ ಅಪೋಲೋ, ಕಾಕ್ಸ್ ಅವ್ರ 3 ಜನದಲ್ಲಿ ಯಾರಂದ್ರೆ 2 ಬರ್ತಾರೆ. ಅಲ್ಲಿಗೆ ಟೋಟಲ್ 7 ಆಯ್ತು. ಆಮೇಲೆ 8ನೇ ಕುರ್ನಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್ ಬರ್ತಾರೆ. ಆಮೇಲೆ ಜಾಸೇಜಲ್ಲುಡ್ಡು ಇಲ್ಲಾಂದ್ರೆ ಬಫಿ ಬರ್ತಾರೆ ಅವ್ರ ಬದಲು. ಆಮೇಲೆ ದಯಾಲು ಇಲ್ಲಾಂದ್ರೆ ಮಂಜೇಶ್ ಯಾದವ್ ಬರ್ತಾರೆ ಮಗ. ಅಲ್ಲಿಗೆ ಎಲ್ಲ ಆಗೋಯ್ತು. ಇಂಪ್ಯಾಕ್ಟ್ ಪ್ಲೇಯರ್ ಬಂದು ಸಿಯಾ ಶರ್ಮಾ ಬರ್ತಾರೆ. ನಾನು ಹಂಗತ್ತಾಗಿ ಇಷ್ಟಿರುತ್ತೆ ಮಗ. ಯಾಕಂದ್ರೆ ಈ ಪ್ಲೇಯಿಂಗ್ ಲೆವೆನೇ ನಂಗೇನೋ ಚೆನ್ನಾಗೈತೆ. ನಾನು ಮಾಡಿದ್ದು ಇದೇ ಪ್ರಿಡಿಕ್ಟ್ ಮಾಡಿದ್ರೆ ಇದೇ ಬರುತ್ತೆ ಅನ್ಸುತ್ತೆ. ನಮ್ಮ RCB 2026ಗೆ ಹಿಂಗೆ ಆಡೋದು. ಆಮೇಲೆ ನಮ್ಮ ಇದು ಕೋಚ್ ಆಂಡಿ ಫ್ಲವರ್, ಆಮೇಲೆ ಮಾರ್ಕ್ ಬೋಟ್, ಆಮೇಲೆ ದಿನೇಶ್ ಕಾರ್ತಿಕ್ ಅವರು ಏನಂದಿದ್ದಾರೆ ಅಂದ್ರೆ, ಈ ಸಲ ನಾವು 2026 ಅಲ್ಲಿ ಪ್ಲೇಯರ್ ಎತ್ಕೊಂಡಿದ್ವಿ, ಅದಕ್ಕೆ ಏನಕ್ಕೆ ಎತ್ಕೊಂಡಿದ್ವಿ ಅಂತೆಲ್ಲ ರೀಸನ್ ಕೊಟ್ಟಿದ್ದಾರೆ. ನಾನು ನಿಮ್ಗೆ ನೀಟಾಗಿ ಹೇಳ್ತೀನಿ ಬರ್ರಿ. ಏನಂದ್ರೆ ಇದು ಮಂಜೇಶ್ ಯಾದವ್ ಎಲ್ಲ ಯಾಕೆ ತಗೊಂಡಿದ್ದಾರೆ ಅಂದ್ರೆ ಅವರು ಪರ್ಫಾರ್ಮೆನ್ಸ್ ನಮ್ಗೆ ಎಲ್ಲ ಫುಲ್ ಗೊತ್ತಾಗುತ್ತೆ, ಅದಕ್ಕೆ ನಾವು ತಗೊಂಡಿದ್ವಿ. ಅವ್ರ ಡೇ ಬೈ ಡೇ ಸ್ಕಿಲ್ಸ್, ಬ್ಯಾಟಿಂಗ್ ಎಲ್ಲ ಇಂಪ್ರೂವ್ ಆಗ್ತಾ ಇದೆ. ಆಮೇಲೆ ವೆಂಕಟೇಶ್ ಅಯ್ಯರ್ ಏನಕ್ಕೆ ಎತ್ಕೊಂಡ್ವಿ ಅಂದ್ರೆ, ನಾವು ಹೋದ್ ಸೀಸನ್ ಅಲ್ಲೇ ಪ್ಲಾನ್ ಮಾಡ್ತಾ ಇದ್ವಿ ಅವ್ರನ್ನ ಎತ್ಕೊಳ್ಳೋಕೆ. ಹೋದ್ ಸೀಸನ್ ಅವ್ರು ನಮ್ಗೆ ಸಿಕ್ಕಿಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಇದು ಇಲ್ಲ ಅಂತ ಬಿಟ್ಕೊಟ್ಟಿದ್ವಿ. ಅಂದ್ರೆ ಈ ಸೀಸನ್ ಅಲ್ಲಿ ಅದಕ್ಕಿಂತ ಕಮ್ಮಿ ಪರ್ಸ್ಗೆ ಸಿಕ್ಕಿದ್ದಾರೆ ಅನ್ನೋದು ಒಂದು ಖುಷಿ ನಮ್ಗೆ. ಆದ್ರೂ ಅವ್ರು ಹೇಳೋರೆ ಅವ್ರ ಬಗ್ಗೆ. ಆಮೇಲೆ ಮುಂದಕ್ಕೆ ಜಾಕಬ್ ಡಫಿ ಆಮೇಲೆ ಜಾರ್ಡನ್ ಕಾಕ್ಸ್ ಯಾಕೆ ತಗೊಂಡಿದ್ದಾರೆ ಅಂದ್ರೆ, ಅವ್ರಿಬ್ರು ಚೆನ್ನಾಗ್ ಆಡ್ತಾರಂತೆ, ಎಲ್ಲ ಮ್ಯಾಚ್ ಅಲ್ಲೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಐತಂತೆ, ಒಳ್ಳೆ ಫೀಲ್ಡಿಂಗ್ ಮಾಡ್ತಾರಂತೆ. ಅದಕ್ಕೋಸ್ಕರ ಅವ್ರನ್ನ ತಗೊಂಡಿದ್ದಾರೆ. ಅವ್ರನ್ನ ತಗೊಂಡಿದ್ದಾರೆ. ಇದೆಲ್ಲ ನೋಡ್ತಂದ್ರೆ ನಮ್ಮ ಟೀಮು ಇವರು ಡಫಿ ತಗೊಂಡಿರೋದು ತುಂಬಾ ಸ್ಟ್ರಾಂಗ್ ಪಿಕ್ ಅನ್ಕೊಂತೀನಿ, ಸ್ಟೀಲರ್ ಪಿಕ್. ಯಾಕಂದ್ರೆ 2000ಗೆ ಅವ್ರು ಸಿಕ್ಕಿದ್ದಾರೆ ಅನ್ನೋದು ಒಂದು ಒಳ್ಳೆ ಇದು. ಆಮೇಲೆ ಅವರು ಅಂದಿದ್ದಾರೆ ನಮ್ಗೆ, ಇದು ಜಾಕಬ್ ಡಫಿ 2 ಕ್ರೋರ್ಗಿಂತ ಮೇಲೂ ಸರಿ 2000 ಅನ್ಬಿಟ್ಟು ಯಾವಾಗ್ಲೇ 2 ಕ್ರೋರ್ ಇಂದ ಜಾಸ್ತಿ ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ ಅಂದ್ರು. 2 ಕ್ರೋರ್ ಇಂದ ಜಾಸ್ತಿ ಹೋಗ್ತೀವಿ ಅಂದ್ರು. ಅದಕ್ಕೋಸ್ಕರ ಅವರು ಫುಲ್ ಶಾಕಿಂಗ್ ಇವೆಂಟ್ ಅಲ್ಲಿ ಇದ್ದಾರೆ. 2 ಕ್ರೋರ್ಗೆ ನಮ್ ಸಿಕ್ದ್ರ, ಅದಕ್ಕಂತಾನೆ ಅವರು ಇದ್ದಾರೆ. ನಮ್ ಟೋಟಲ್ ಟೀಮ್ ನಾನು ಇವಾಗ ಹೇಳಿದ್ದೆ, ಇದು 2026